ಬೆಂಗಳೂರಲ್ಲಿ ಶಿವಕುಮಾರ್ ಶ್ರೀ ಪುತ್ಥಳಿ ವಿರೋಪ ಕೇಸ್ ವಿಚಾರವಾಗಿ ಬಂಧನವಾಗಿರುವ ಆರೋಪಿಯಿಂದ ಶಾಕಿಂಗ್ ಹೇಳಿಕೆ ಬಂದಿದೆ. ಬಂಧನವಾಗಿರುವ ಆರೋಪಿಯಿಂದ ಇದೀಗ ಶಾಕಿಂಗ್ ಹೇಳಿಕೆಯೊಂದು ಬಂದಿದೆ. ಕನಸಿನಲ್ಲಿ ಯೇಸು ಹೇಳಿದ್ದಾರೆಂದು ಹೀಗೆ ಮಾಡಿದೆ ಅಂತ ಆ ಆರೋಪಿ ಒಂದು ಹೇಳಿಕೆಯನ್ನ ನೀಡಿದ್ದಾನೆ. ನನ್ನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಎಂದು ಆರೋಪಿ ಶಿವು ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಯೇಸು ಕನಸಿನಲ್ಲಿ ಬಂದಿದ್ರು ಅಂತ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಆರೋಪಿ ಫುಲ್ ಆಕ್ಟಿವ್ ಆಗಿದ್ದಾನೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. QR ಕೋಡ್ಗಳನ್ನ ಬಳಸಿ ಮತಪ್ರಚಾರ ಕಾರ್ಯವನ್ನ ಆತ ಮಾಡ್ತಾ ಇದ್ದ. ಆರೋಪಿ ಶಿವು ಏನಿದ್ದಾನೆ ಅವನು ಮತಪ್ರಚಾರ ಕಾವ್ಯವನ್ನ ಮಾಡ್ತಾ ಇದ್ದ. ಯುವಕನ ಮಾನಸಿಕ ಪರೀಕ್ಷೆಗೆ ಪೊಲೀಸರು ಈಗಾಗಲೇ ಮುಂದಾಗಿದ್ದಾರೆ. ಆರೋಪಿಯ ವೈದ್ಯಕೀಯ ವರದಿಗೆ ಪೊಲೀಸರು ಕಾಯ್ತಾ ಇದ್ದಾರೆ. ಅವರ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ವರದಿಗೆ ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಶಿವಕುಮಾರ ಶ್ರೀ ಪುತ್ಥಳಿ ವಿರೂಪ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿ ಏನಿದ್ದ ಅವನು ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾನೆ. ಯೇಸು ನನ್ನ ಕನಸಿನಲ್ಲಿ ಬಂದು ಈ ರೀತಿ ಮಾಡಲು ನನಗೆ ಹೇಳಿದ್ದ, ಅದಕ್ಕೆ ನಾನು ಈ ರೀತಿ ಪುತ್ಥಳಿಯನ್ನ ವಿರೂಪ ಮಾಡಿದ್ದೇನೆ ಎಂದು ಆ ಆರೋಪಿ ಶಿವು ಏನಿದ್ದಾನೆ ಆತ ಹೇಳಿಕೆಯನ್ನ ನೀಡಿದ್ದಾನೆ. ನಾನು ಮಾನಸಿಕ ಅಸ್ವಸ್ಥನಾಗಿದ್ದೇನೆ ಎಂಬ ಹೇಳಿಕೆಯನ್ನ ಕೂಡ ನೀಡಿಕೊಂಡಿದ್ದಾನೆ. ಇನ್ನು ಪೊಲೀಸರು ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ, ಚಿಕಿತ್ಸೆಯನ್ನ ನಡೆಸ್ತಾ ಇದ್ದಾರೆ. ಚಿಕಿತ್ಸೆಯನ್ನ ನಡೆಸಿ ಜೊತೆಗೆ ಇನ್ನು ವರದಿ ಬರಲಿ ಅಂತ ಪೊಲೀಸರು ಕಾಯ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿ ಪುತ್ಥಳಿ ವಿರೂಪಗೊಳಿಸಿದ್ದ ಆರೋಪಿಯನ್ನ ಈಗಾಗಲೇ ಪತ್ತೆ ಮಾಡಲಾಗಿದ್ದು ಪೊಲೀಸರು ಆತನನ್ನ ವಿಚಾರಣೆಯನ್ನ ನಡೆಸಿದ್ದಾರೆ. ವಿಚಾರಣೆ ವೇಳೆ ಆರೋಪಿ ಸಿದ್ಧಗಂಗಾ ಮಠದ ಶಿವಕುಮಾರಿ ಪುತ್ಥಳಿ ವಿರೂಪಗೊಳಿಸಿದ್ದ ಕಾರಣವನ್ನ ಈಗಾಗಲೇ ತಿಳಿಸಿದ್ದಾನೆ. ಆರೋಪಿ ಕೊಟ್ಟ ಕಾರಣ ಕೇಳಿ ಒಂದು ಕ್ಷಣ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ. ಯಾರಾದ್ರೂ ನಂಬ್ತಾರಾ? ಕನಸಿನಲ್ಲಿ ಯೇಸು ಬಂದು ನನಗೆ ಹೇಳಿದ್ದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ರೀತಿ ಮಾಡಿದ್ದೇನೆ ಅಂದ್ರೆ ಯಾರಾದ್ರೂ ನಂಬುವಂತ ವಿಷಯ ಇದು. ಈ ರೀತಿ ಅವನು ಹೇಳಿದ್ದಾನೆ. ಇನ್ನು ರಾಜೀವ್ ಎಂಬ ಆರೋಪಿಯನ್ನ ಈ ಘಟನೆ ಸಂಬಂಧ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಈತ ಗಿರಿನಗರದ ಬಳಿಯ ವೀರಭದ್ರ ನಗರ ಬಸ್ ನಿಲ್ದಾಣದ ಬಳಿ ಇರುವ ಶಿವಕುಮಾರ್ ಸ್ವಾಮಿ ಪುತ್ಥಳಿಯನ್ನ ವಿರೂಪಗೊಳಿಸಿದ್ನು. ಯೇಸು ಕನಸಿನಲ್ಲಿ ಬಂದು ಈ ಪುತ್ಥಳಿಯನ್ನ ಒಡೆಯಲು ಹೇಳಿದ್ರಂತೆ. ಹೀಗಾಗಿ ತಾನು ಪುತ್ಥಳಿಗೆ ಹಾನಿ ಮಾಡಿರುವುದಾಗಿ ಆರೋಪಿ ತಪ್ಪನ್ನ ಒಪ್ಕೊಂಡಿದ್ದಾನೆ. ಯಾವ ರೀತಿ ತಪ್ಪನ್ನ ಒಪ್ಕೊಂಡಿದ್ದಾನೆ ನೋಡಿ. ಬ್ಯಾಡರಹಳ್ಳಿಯಲ್ಲಿ ವಾಸಿಸುವ ಆರೋಪಿ ಶಿವು ಕಳೆದ 7 ವರ್ಷಗಳಿಂದಲೂ ಕೂಡ ಹಿಂದೂ ಧರ್ಮವನ್ನ ಬಿಟ್ಟು ಕ್ರೈಸ್ತ ಧರ್ಮವನ್ನ ಅನುಸರಿಸ್ತಾ ಇದ್ದ. ಮತಾಂತರದ ಬಳಿಕ ಹಿಂದೂಗಳನ್ನ ದ್ವೇಷ ಮಾಡಲು ಈತ ಪ್ರಾರಂಭಿಸಿದ್ದಾನೆ ಎಂದು ಸ್ಥಳೀಯರು ಕೂಡ ಹೇಳ್ಕೊಂಡಿದ್ದಾರೆ. ಕಳೆದ ಕೆಲ ದಿನಗಳಿಂದ ವಿಚಿತ್ರವಾಗಿ ಆಡ್ತಾ ಇದ್ದ ಈ ಶಿವು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿ ಪುತ್ಥಳಿಗೆ ಹಾನಿಯನ್ನ ಮಾಡಿದ್ದಾನೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಘಟನೆ ನಡೆದಿತ್ತು ಯಾವಾಗ? ಘಟನೆಯ ವಿವರ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಕಳೆದ ಶನಿವಾರ ರಾತ್ರಿ ಸುತ್ತಿಗೆಯನ್ನ ತೆಗೆದುಕೊಂಡು ಬಂದ ಆರೋಪಿ ಶಿವು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿ ಪುತ್ಥಳಿಯನ್ನ ಒಡೆದು ಎಸ್ಕೇಪ್ ಕೂಡ ಆಗಿದ್ದ. ಕೂಡಲೇ ಆರೋಪಿಯನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನಿನ ಕ್ರಮಕ್ಕೆ ಮುಂದಾಗಬೇಕು ಎಂದು ಸ್ಥಳೀಯ ನಾಯಕರ ಸಂಘ ಏನಿತ್ತು, ವೀರಶೈವ ಲಿಂಗಾಯತ ಮಹಾಸಭಾ ಸಂಘ ಏನಿತ್ತು, ಅವರೆಲ್ಲರೂ ಕೂಡ ಒತ್ತಾಯವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗಿದೆ. Ashwavega English News. Coming soon. Your channel, your voice, your trust.